ನಿಮ್ಮ ಮನೆ ಮೇಲೆ ಸೋಲಾರ್ ಹಾಕ್ಸಿದ್ರೆ ನಿಮಗೆ ಬೇಕಾದಷ್ಟು ಪವರ್ನ ಯೂಸ್ ಮಾಡಿಕೊಂಡು ಮಿಕ್ಕಿದ ಕರೆಂಟ್ನ ಹೆಸ್ಕಾಂಗೆ ಸೇಲ್ ಮಾಡ್ಬೋದು ಅಂದರೆ ನಂಬ್ತೀರಾ? ಹೌದು, ನೀವು ನಂಬಲೇಬೇಕು. ಇದನ್ನು ನೆಟ್ ಮೀಟರಿಂಗ್ ಅಂತ ಕರಿತೀವಿ. ನಿಮ್ಮ ಮನೆಗೆ ಸೋಲಾರ್ ಹಾಕ್ಸಿದ ಮೇಲೆ ಮೊದಲು ಇರೋ ಯೂನಿಡೈರೆಕ್ಷನಲ್ ಮೀಟರ್ ತೆಗೆದು ಬೈ ಡೈರೆಕ್ಷನಲ್ ಮೀಟರ್ ಇನ್ಸ್ಟಾಲ್ ಮಾಡ್ತಾರೆ. ಯೂನಿಡೈರೆಕ್ಷನಲ್ ಅಂದರೆ ಈ ಮೀಟರ್ ಓನ್ಲಿ ಒನ್ ಡೈರೆಕ್ಷನಲ್ಲಿ ಮಾತ್ರ ಪವರ್ ಯೂಸೇಜ್ ಕ್ಯಾಲ್ಕುಲೇಟ್ ಮಾಡುತ್ತೆ. ನೀವು ಗ್ರಿಡ್ಡಿಂದ ಎಷ್ಟು ಯೂನಿಟ್ ಕನ್ಸ್ಯೂಮ್ ಮಾಡಿದ್ದೀರಾ ಅಂತ ಕ್ಯಾಲ್ಕುಲೇಟ್ ಮಾಡುತ್ತೆ. ನೆಕ್ಸ್ಟ್ ಬೈ ಡೈರೆಕ್ಷನಲ್ ಅಂದರೆ ಟೂ ವೇ. ನೀವು ಎಷ್ಟು ಪವರ್ ಗ್ರಿಡ್ಡಿಂದ ಕನ್ಸ್ಯೂಮ್ ಮಾಡಿದ್ರಿ ಮತ್ತು ಗ್ರಿಡ್ಗೆ ಎಷ್ಟು ಸಪ್ಲೈ ಮಾಡಿದ್ರಿ ಅಂತ ಎರಡೂ ಸೈಡು ಕ್ಯಾಲ್ಕುಲೇಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಡೇ ಟೈಮಲ್ಲಿ ನಿಮ್ಮ ಸೋಲಾರ್ ಸಿಸ್ಟಮಿಂದ 100 ಯೂನಿಟ್ ಜನರೇಟ್ ಆಗ್ತಾ ಇದೆ ಅಂದ್ಕೊಳ್ಳಿ. ನೀವು ಅದರಲ್ಲಿ 50 ಯೂನಿಟ್ಸ್ ಕನ್ಸ್ಯೂಮ್ ಮಾಡಿದರೆ ಮಿಕ್ಕಿದ 50 ಯೂನಿಟ್ಸ್ ಗ್ರಿಡ್ಗೆ ಸಪ್ಲೈ ಆಗುತ್ತೆ. ಅದೇ ನೈಟ್ ಟೈಮಲ್ಲಿ ನಿಮ್ಮ ಸೋಲಾರ್ ಸಿಸ್ಟಮ್ ಯಾವುದೇ ಪವರ್ ಜನರೇಟ್ ಮಾಡಲ್ಲ. ಆಗ ನೀವು ಡೇ ಟೈಮಲ್ಲಿ ಸಪ್ಲೈ ಮಾಡಿರೋ 50 ಯೂನಿಟ್ಸ್ ನಿಮ್ಮ ಯೂಸ್ ಮಾಡ್ಕೋಬೋದು. ಇದರಲ್ಲಿ ಹೆಸ್ಕಾಂ ಗ್ರಿಡ್ ಒಂಥರ ಬ್ಯಾಟ್ರಿ ಇದ್ದಂಗೆ. ನಿಮ್ಮ ಹತ್ರ ಪವರ್ ಎಕ್ಸಸ್ ಇದ್ದಾಗ ಗ್ರಿಡ್ಗೆ ಸಪ್ಲೈ ಮಾಡ್ತೀರಾ, ಶಾರ್ಟೇಜ್ ಆದಾಗ ಗ್ರಿಡ್ಡಿಂದ ಕನ್ಸ್ಯೂಮ್ ಮಾಡ್ತೀರಾ. ಸೊ ಮಂತ್ ಎಂಡಲ್ಲಿ ಟೋಟಲ್ ನೀವು ಎಷ್ಟು ಯೂನಿಟ್ ಗ್ರಿಡ್ಗೆ ಕೊಟ್ಟಿದ್ದೀರಾ ಮತ್ತು ಎಷ್ಟು ಯೂನಿಟ್ ಗ್ರಿಡ್ಡಿಂದ ಕನ್ಸ್ಯೂಮ್ ಮಾಡಿದ್ದೀರಾ ಅನ್ನೋದ್ರ ಮೇಲೆ ನಿಮ್ಮ ಎಲೆಕ್ಟ್ರಿಸಿಟಿ ಬಿಲ್ ಬರುತ್ತೆ. ನೀವು ಗ್ರಿಡ್ಡಿಂದ ಕನ್ಸ್ಯೂಮ್ ಮಾಡಿರೋ ಯೂನಿಟ್, ಸಪ್ಲೈ ಮಾಡಿರೋ ಯೂನಿಟ್ ಸೇಮ್ ಇದ್ದರೆ ನಿಮ್ಮ ಬಿಲ್ 0 ಬರುತ್ತೆ. ನೀವು ನಿಮ್ಮ ಎಲೆಕ್ಟ್ರಿಸಿಟಿ ಬಿಲ್ನ 0 ಮಾಡ್ಕೋಬೇಕು ಅಥವಾ ಎಕ್ಸೆಸ್ ಪವರ್ ಜನರೇಟ್ ಮಾಡಿ ಹೆಸ್ಕಾಂಗೆ ಸಪ್ಲೈ ಮಾಡಿ ಇನ್ಕಮ್ ಜನರೇಟ್ ಮಾಡ್ಕೋಬೇಕು ಅಂದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು. Clean energy and say goodbye to electricity bills. It's a smart investment for our future. And it helps the planet.